ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ನಾನಿವತ್ತು ಮಕ್ಕಳಿಗೆ ಹೈಲಿ ಪ್ರೋಟೀನ್ಸ್ ಆಗಿರೋ ಒಂದು ಡಿಶ್ ಮಾಡೋದು ಹೇಳ್ತಾ ಇದ್ದೀನಿ. ಅದು ಪಾಲಕ್ ಪನ್ನೀರ್ ಫ್ರೈಡ್ ರೈಸ್. ಮಕ್ಕಳಿಗೆ ಎನರ್ಜಿನೇ ಇಲ್ಲ, ಸ್ಕೂಲಲ್ಲೆಲ್ಲ ಆಟಾಡಿ ಬಂದಿರ್ತವೆ, ಮನೇಲಿ ಎನರ್ಜಿನೇ ಇಲ್ಲ ಅಂತ ಹೇಳೋ ತಂದೆ ತಾಯಿ ಎಷ್ಟೋ ಜನ ನಾವು ಕೇಳಿರ್ತೀವಿ, ಇನ್ಕ್ಲೂಡಿಂಗ್ ನಮ್ಮ ಮನೇಲೂ ಕೂಡ ಹಾಗೇ ಆಗುತ್ತೆ. ಈ ಥರ ಮಕ್ಕಳಿಗೆ ನಾವು ಫ್ರೈಡ್ ರೈಸ್ ಮಾಡಿಕೊಟ್ರೆ ಮಕ್ಕಳು ಡೇ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಆ್ಯಸ್ ಎ ಮದರ್ಸ್ ನಮಗೂ ಕೂಡ ಬೇಗ ಬೇಗ ಇದನ್ನು ಮಾಡಿ ಮುಗಿಸ್ಬೋದು. ಅಷ್ಟು ಯೂನಿಕ್ಕಾಗಿ ಹಾಗೆ ಅಷ್ಟು ಫಾಸ್ಟಾಗಿ ಆಗೋ ಫುಡ್ ಇದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಕಾರ್ನ್ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟಾದ್ರು ಪನ್ನೀರ್ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲೆಮನ್, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್, ಒಂದು 2 ಈರುಳ್ಳಿ, ಮರಿದೆ ಪಾಲಕ್ ಸೊಪ್ಪು, ಹಾಗೆ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆ ಮಕ್ಳಿಗೆ ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಳಿ. ಈಗ ನಾನು ಪನ್ನೀರನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅದನ್ನು ಕರ್ಕೋಬೇಕು, ಏಕೆಂದರೆ ಅದ್ರಲ್ಲಿ ಹಾಕಿದ್ರೆ ರೈಸ್ಗೆ ಹಾಕಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಕ್ರಂಚಿನೆಸ್ ಹಾಗೇ ಇರುತ್ತೆ. ಮಕ್ಕಳು ಒಂದು 12 ಗಂಟೆಗೆ ನಾವು ಟಿಫನ್ ತಿಂತಾರೆ ಮಕ್ಕಳು, ಸ್ನ್ಯಾಕ್ಸ್ ಥರ ಅಂದರೆ ಇದು ನೀಟಾಗಿ ಕ್ರಂಚಿ ಆಗಿರುತ್ತೆ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಅದನ್ನು ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಕೋಟಿಂಗ್ ಮಾಡ್ಕೊಂಡೆಲ್ಲ ರೆಡಿಯಾಗಿದೆ. ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ಕಡಾಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವು ಮಕ್ಕಳು ನಾನ್ ವೆಜ್ ತಿನ್ನೋದಿಲ್ಲ, ಹೆಗ್ ತಿನ್ನೋದಿಲ್ಲ, ಯಾವುದೇ ಥರ ಫುಡ್ ಇಂಟೇಕ್ ಮಾಡೋದಿಲ್ಲ. ಆ ಥರ ಮಕ್ಕಳಿಗೆ ಈ ಥರ ನೀವು ಮಾಡಿಕೊಡೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಈ ಬೆಳೆಯೋ ಮಕ್ಕಳಿಗೆ ಚೆನ್ನಾಗಿ ನಾವು ಪ್ರೋಟೀನ್ ಕೊಟ್ರೆ ಮುಂದೆ ಅವು ಚೆನ್ನಾಗಿರೋದು. ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ತಾತ ಅವ್ರನ್ನೆಲ್ಲ ನೋಡಿ 80 ಇಯರ್ಸ್ 90 ಇಯರ್ಸ್ ಎಲ್ಲ ಬದುಕಿರ್ತಾರೆ. ಬಟ್ ನಾವು ಈಗ ನಮ್ಮ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದರೆ 40+ ಬದುಕೋದೇ ಜಾಸ್ತಿ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಸೊ ಆದಷ್ಟು ಮಕ್ಕಳಿಗೆ ಅಟ್ಲೀಸ್ಟ್ ನಾವು ತಿಂದಿರೋಷ್ಟು ಪ್ರೋಟೀನ್ಸು ನಮ್ಮ ಮಕ್ಳಿಗೆ ಸಿಗ್ತಾ ಇಲ್ಲ. 90-95 ಜನ್ರೇಷನಲ್ಲಿ ಇದ್ದಿದ್ದ ಮಕ್ಳಿಗೂ 24 ಜನ್ರೇಷನಲ್ಲಿರೋ ಮಕ್ಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಆದಷ್ಟು ಮಕ್ಕಳಿಗೆ ಈ ಥರ ಪ್ರೋಟೀನ್ ಕೊಡೋದ್ರಿಂದ ಅವಕ್ಕೆ ಎನರ್ಜೆಟಿಕ್ ಆಗಿರ್ತಾರೆ. ಈಗ ಅದೇ ಕಡೆಯಲ್ಲಿ ನಾನೊಂದು 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಪನ್ನೀರ್ ಹೈ ಪ್ರೋಟೀನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಹಾಗೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆವಿ ಇರುತ್ತೆ. ಈಗ ಕಾರ್ನ್ ಅದರೊಳಗಡೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ಮಿನಿಟ್ಸ್ ಅದು ಕಾರ್ನ್ ಬೆಂದ್ಬಿಡುತ್ತೆ, ಜಾಸ್ತಿ ಹೊತ್ತೇನು ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮುಳ್ಳಿಂದನೇ ತೆಗಿಬೇಕು. ಮಕ್ಕಳಿಗೆ ನಾವು ಹೆಲ್ದಿ ಫುಡ್ ಕೊಟ್ಟರೆ ಅವ್ರು ನಿಜವಾಗ್ಲೂ ತಿನ್ನಲ್ಲ. ನಾವೇನು ಮಾಡಬೇಕು, ಹೆಲ್ದಿ ಫುಡ್ನ ಆದಷ್ಟು ಸ್ಟ್ರೀಟ್ ಫುಡ್ ಥರ ಮಾಡಿಕೊಡ್ಬೇಕು. ಬಟ್ ಸ್ಟ್ರೀಟ್ ಫುಡ್ ಥರ ಅಲ್ಲ, ಸ್ಟ್ರೀಟ್ ಫುಡ್ ಥರ ನಾವು ಮಾಡಿಕೊಡ್ಬೇಕು, ಜಂಕ್ ಥರ. ಸೊ ಅವಾಗ ಹೆಲ್ದಿ ಫುಡ್ಡು ಅವ್ರಿಗೆ ಕನ್ಸ್ಯೂಮ್ ಆದಂಗೆ ಆಗುತ್ತೆ. ನಮಗೆ ನಾವು ಜಂಕ್ಸ್ ಏನೋ ತಿಂತಿದ್ದೀವಿ ಅನ್ನೋ ಥರನೂ ಅವ್ರು ಫೀಲ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಪಾಲಕ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮಕ್ಕಳಿಗೆ ನಾವು ಹೇಳೋಣ, ಜಂಕ್ ಫುಡ್ ಬೇಡ, ಈ ಥರ ಹೆಲ್ದಿ ಫುಡ್ ತಿನ್ಬೇಕು ನೀನು ಅಂತ ಹೇಳ್ದಷ್ಟು ಅವು ಮಕ್ಕಳಿಗೆ ಬರುತ್ತೆ. ನಾವೇ ತಂದೆ ತಾಯಿ ಹೋಗಿ ಅವಕ್ಕೆ ಕೇಳಿದ ತಕ್ಷಣ ಜಂಕ್ ಫುಡ್ ಕೊಡಿಸ್ತಾ ಇದ್ರೆ ಅದು ಇವೆಲ್ಲ ತಿಳ್ಕೊಳ್ಳಲ್ಲ ಮಕ್ಕಳು. ಈಗ ಖಾರದ ಪುಡಿ ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಪನ್ನೀರಲ್ಲಿ ವಿಟಮಿನ್ B12 ಸಮೃದ್ಧವಾಗಿರೋದ್ರಿಂದ ಮಕ್ಕಳು ಮೆದುಳಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ. ಹಾಗೆ ನರಮಂಡಲ ವ್ಯವಸ್ಥೆ ಕೂಡ ನೀಟಾಗಿ ಮಾಡೋದ್ರಿಂದ ಅಸ್ವಸ್ಥತೆಯ ವಿರುದ್ಧ ಇದು ಹೋರಾಡುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 1/2 ಲೆಮನ್ ಇದಕ್ಕೆ ಸ್ವೀಸ್ ಮಾಡೋಣ. ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಐರನ್ ಕಂಟೆಂಟ್ ಕಮ್ಮಿ ಇರೋ ಮಕ್ಕಳಿಗೆ ಇದನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಕೊಡಬೇಕು. ಹಾಗೆ ಮೂಳೆಗಳ ಬಲವೃದ್ಧಿಗೂ ಕೂಡ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಾಗಿರುತ್ತೆ. ಕಣ್ಣಿನ ಸಮಸ್ಯೆ ಇರೋ ಮಕ್ಕಳಿಗಂತೂ ನೀವು ಡೈಲಿ ಅದು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಲುಟಿನ್ ಹಾಗೆ ಬೀಟಾ ಕೆರಟಿನ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಐಸೈಟ್ಸ್ ಪ್ರಾಬ್ಲಮ್ ಇದ್ದರೆ ಇದು ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ಹಿಮೋಗ್ಲೋಬಿನ್ ಪ್ರಾಬ್ಲಮ್ಸ್ ಯಾರಾದರೂ ಮಕ್ಕಳಿಗೆ ಇದ್ದರೆ ಇದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ಎದುರಿಸುತ್ತಿರುವ ಮಕ್ಕಳಿಗೆ ಇದು ತುಂಬ ಸಹಕಾರಿಯಾಗಿರುತ್ತೆ. ಪಾಲಕ್ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಕೋವಿಡ್ ಹಾಗೆ ಡೆಂಗ್ಯೂ ರೋಗ ಬಂದಾಗ ಇದನ್ನು ಕಷಾಯ ರೂಪದಲ್ಲಿ ನಾವು ಸೇವಿಸೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ನಾನು ಕೊಟ್ಟಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹರಿಬರಿ ಲೈಫಲ್ಲಿ ಕ್ವಿಕ್ ಆ್ಯಂಡ್ ಶಾರ್ಟಾಗಿ ರೆಡಿ ಮಾಡುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ನಮಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.